ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವೈಷ್ಣು ಪ್ರಾಪರ್ಟಿ. ನೋಡಿ, ಮಣ್ ರೋಡ್ಗೆ ಅಟ್ಯಾಚ್ ಆದಂಗೆ 1 ಎಕರೆ 7 ಗುಂಟೆ ಒಂದು ಅಗ್ರಿಕಲ್ಚರ್ ಲ್ಯಾಂಡ್ ಬಂದಿದೆ. ಇದು ನಿಮಗೆ ಮೈಸೂರಿಂದ 55 ಕಿಲೋಮೀಟ್ರ್ ಆಗುತ್ತೆ ಮತ್ತು ನಂಜನಗೂಡಿಂದ 35 ಕಿಲೋಮೀಟ್ರ್ ಆಗುತ್ತೆ. ಜನರಲ್ ಕ್ಯಾಟಗರಿ ಬರುತ್ತೆ ಮತ್ತು ಇದು ನಿಮಗೆ ಒನ್ ಸೈಡೆಡ್ ಫೆನ್ಸಿಂಗ್ ಆಗಿದೆ. ಇನ್ನು 3 ಕಡೆ ಫೆನ್ಸಿಂಗ್ ಮಾಡಿಸ್ಕೋಬೇಕಷ್ಟೆ. ಇದು ನಿಮಗೆ ವಿತೌಟ್ ಬೋರ್ವೆಲ್ಲು, ವಿತ್ ಬೋರ್ವೆಲ್ ಅಲ್ಲ, ವಿತೌಟ್ ಬೋರ್ವೆಲ್ಲು. ಇವರು ಪಕ್ಕದ ಜಮೀನಿಂದ ನೀರು ತೊಗೊಂಡು ಅಗ್ರಿಕಲ್ಚರ್ ಮಾಡ್ತಾಯಿದ್ದಾರೆ. ಈಗ ಪ್ರೆಸೆಂಟ್ ಅವ್ರು ಬಾಳೆ ಹಾಕ್ಕೊಂಡಿದ್ದಾರೆ. ನೋಡಿ, ಪವರ್ ಲೈನ್ ಎಲ್ಲ ಪಕ್ಕದಲ್ಲೇ ಇದೆ, ಪೈಪ್ ಲೈನ್ ಎಲ್ಲ ಆಗಿದೆ. ನೋಡಿ, ಅಲ್ಲೊಂದು ಟವರ್ ಕಾಣಿಸ್ತಾ ಇದೆಯಲ್ಲ, ಅದೇನೇ ವಿಲೇಜಿಂದ ಜಸ್ಟ್ ನಿಮಗೆ 500 ಮೀಟರ್ಸ್ ಇದೆ. ತಾರ್ ರೋಡಿಂದ ನಿಮಗೆ ಒಂದು 250 ಮೀಟ್ರ್ ಆಗುತ್ತೆ ಅಷ್ಟೇ. ರೆಡ್ ಸಾಯಿಲ್ ಬರುತ್ತೆ, ಕೆಂಪು ಮಣ್ಣು, ಒಳ್ಳೆ ವಾಟರ್ ಬೆಲ್ಟ್ ಇರೋಂಥ ಏರಿಯಾ. ವಾಟರ್ ಸೋರ್ಸಿಂಗ್ ತುಂಬ ಚೆನ್ನಾಗಿದೆ ಈ ಏರಿಯಾದಲ್ಲಿ. 1 ಎಕರೆ 7 ಗುಂಟೆ ಸಿಂಗಲ್ RTC ಬರುತ್ತೆ. ಒಬ್ಬರೇ ಓನರು, ಸಿಂಗಲ್ RTC ಬರುತ್ತೆ ಮತ್ತು ಜನರಲ್ ಕ್ಯಾಟಗರಿ ಬರುತ್ತೆ. ನೋಡಿ, ಇವರು 1 ಎಕರೆ 7 ಗುಂಟೆಗೆ 30 ಲ್ಯಾಕ್ಸ್ ಹೇಳ್ತಿದ್ದಾರೆ. ಟೋಟಲು 1 ಎಕರೆ 7 ಗುಂಟೆಗೆ ನೆಗೋಷಿಯೇಬಲ್ ಆಗುತ್ತೆ. ಇಂಟ್ರೆಸ್ಟ್ ಇದ್ದರೆ ಕೆಳಗಡೆ ನಂಬರ್ ಕೊಟ್ಟಿರ್ತೀನಿ, ಕಾಲ್ ಮಾಡಿ. ವೈಷ್ಣವ್ ಪ್ರಾಪರ್ಟೀಸ್ ಕಡೆಯಿಂದ ಒಂದೊಳ್ಳೆ ಬೆಸ್ಟ್ ಪ್ರೈಸಲ್ಲಿ ಮಾಡಿಕೊಡೋಣ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.